ನಮಸ್ಕಾರ ಫ್ರೆಂಡ್ಸ್. ಈಗೊಂದು ಸ್ಪೆಷಲ್ ನಿಮಗೆ ಪಲ್ಯ ಮಾಡಿ ತೋರಿಸ್ತೀನಿ. ಪಲ್ಯ ಅಂದ್ರೇನು ಉಸುಳಿ ಟೈಪೇ ಅದು. ಆದ್ರೇನು ಎಲ್ಲದಕ್ಕೂ ಬರ್ತದೆ. ಅಂದ್ರೆ ಅದು ಚಪಾತಿಗೆ, ಟ್ರಾವೆಲಿಂಗ್ನೊಳಗೆ ಎಲ್ಲದಕ್ಕೂ ಬರ್ತದೆ. ಅದನ್ನ ನಿಮ್ಗೆ ತೋರಿಸ್ತೀನಿ. ಈಗ ಇದಕ್ಕೆ ಚೆನ್ನ ಅಂತಾರೆ, ಇವು ಕೆಂಪು ಕಡ್ಲಿ. ಇವನ್ನೇನು ಮಾಡಿ ನಾನು ಬೇಯಿಸ್ಕೊಂಡು ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ನಿನ್ನೆ ರಾತ್ರಿ ಹಾಕ್ಕೊಂಡಿದ್ದೆವು, ನೀರಲ್ಲಿ ಹಾಕಿಡ್ಬೇಕು ಸ್ವಲ್ಪ ಹೊತ್ತು ರಾತ್ರಿ. ಇದರೊಳಗೆ ಅಯನ್ ಜಾಸ್ತಿ ಇರ್ತದೆ, ಮಕ್ಳಿಗೆ ಚಲೋ ರೀ ಇದು ಕೊಟ್ರೆ. ಅಂದ್ರೆ ಏನಾಗ್ತದೆ, ಇದನ್ನ ಬೇಯಿಸಿ ಬರೀ ಬೆಲ್ಲ ಮತ್ತು ಕಾಳು ಇವೆರಡು ತಿನ್ಲಿಕ್ಕೆ ಕೊಟ್ರೂ ಅಶಕ್ತಿ ಹುಡುಗಿರ್ತಾವಲ್ಲ, ಅವು ಅವರಿಗೆ ಒಳ್ಳೇದಾಗ್ತದೆ. ಅದು ಅಂದ್ರೆ ತಾಕತ್ತು ಬರ್ತದೆ. ಅದಕ್ಕೋಸ್ಕರ ಅದನ್ನು ಬರೀ ಹಿಂಗೆ, ಆಮೇಲೆ ಹುಡುಗರು ಕೂಡ ಪ್ರೀತಿನ ತಿಂತಾರೆ. ಹೀಗಾಗಿ ಇದು ಬರೀ ಉಸುಳಿ ಅಂತ ಹೇಳಿ ಅಂತೂ ಅಲ್ಲ, ಚಪಾತಿ, ರೊಟ್ಟಿ ಎಲ್ಲದಕ್ಕೆ ಹಚ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಈಗ ನಾನು ಡೈರೆಕ್ಟ್ ಏನು ಮಾಡ್ಲಿಕ್ಕತ್ತೀನಿ, ಸಾಸ್ವೆ ತೊಗೊಂಡೀನಿ, ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಎಣ್ಣೆ, ಭಾಳ ಹಾಕ್ಬೇಡ್ರಿ. ಭಾಳ ಎಣ್ಣೆ ತಿನ್ನೋರು ಕೂಡ ಅದನ್ನ ಸ್ವಲ್ಪ ಹಾಕಬೇಕು. ಇಲ್ಲಾಂದ್ರೆ ಅದು ಕಾಳಿನ ಪಲ್ಯ ಅಲ್ಲ, ಜಾಸ್ತಿ ಅದಕ್ಕೇನು ಹತ್ತೋದಿಲ್ಲ. ಸಾಸ್ವೆ ಹಾಕಿದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗೆ ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಹಾಕಿರಿ, ಸ್ಟ್ರಾಂಗ್ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿರಿ. ಆಮೇಲೆ ನಾನು ಇದ್ರೊಳಗಿನ ಎಲ್ಲ ಕುಕ್ಕರ್ನಾಗ ಇಟ್ಟು ಉಳ್ಳಾಗಡ್ಡಿ, ಆಮೇಲೆ ಇದ್ರೊಳಗೆ ಕರಿಬೇವು, ಇಲ್ಲಿ ಕಾಣಿಸ್ತದೆ ನೋಡಿರಿ, ಕರಿಬೇವು ಎಲ್ಲ ಅದ್ರೊಳಗೆ ಹಾಕ್ಬಿಟ್ಟಿದ್ದೆ. ಚಂದ ಟೇಸ್ಟ್ ಬರ್ತದೆ. ಅದು ಒಗ್ಗರಣೆ ಹಾಕಿಬಿಟ್ರೆ ಎಲ್ಲ ತಕ್ಕೊಂಡ್ಬಿಡ್ತಾರೆ, ಹುಡುಗರು ತಿನ್ನೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಅದ್ರೊಳಗೆ ಹಾಕಿರ್ತೀನಿ. ಸಾಂಬಾರು ಮಾಡೋ ಮುಂದೆ ಹಂಗೆ ಮಾಡ್ತೀನಿ. ಸ್ವಲ್ಪ ಸಾಸಿವೆ ಇದನ್ನು ಹಾಕೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಇನ್ನು ಇಬ್ಬರಿಗೆ ಆಗೋಷ್ಟು ಪಲ್ಯ ಮಾಡೀನಿ ನಾನು. ನೀವೇನು ಮಾಡ್ತೀರಿ, ಫ್ಯಾಮಿಲಿ ದೊಡ್ಡದಿತ್ತಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈಗೇನು ಮಾಡ್ತೀನಿ, ಇದ್ರೊಳಗೆ ಬೇಯಿಸಿದ್ವಿ ಇವೆಲ್ಲ, ಇವನ್ನ ಇದ್ರೊಳಗೆ ಹಾಕ್ತೀನಿ. ಕುಕ್ಕರ್ನಾಗ ಬೇಯಿಸ್ಕೊಂಡ್ರೆ ಚೆಂದ ಆಗ್ತದೆ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ. ಕಾಳಿಂದ ಯಾವುದೇ ಪಲ್ಯ ಇದ್ರೂ ಉಪ್ಪು ಜಾಸ್ತಿ ಬೇಕಾಗೋದು ಅದಕ್ಕೆ. ನಾ ಎಲ್ಲ ಹಳ್ಳು ಉಪ್ಪು ಯೂಸ್ ಮಾಡ್ತೀನಿ, ಸಣ್ಣ ಉಪ್ಪು ಯೂಸ್ ಮಾಡೋಂಗಿಲ್ಲ. ನೀವು ಅಂದಾಜು ಮೇಲೆ ಹಾಕ್ಕೊಡ್ರಿ. ನನಗದು ಸ್ಪೂನ್ಲೆ ಅದು ಏನು ಹಳ್ಳಿಗೆ ಬರೋದಿಲ್ಲ. ನಾ ಇಷ್ಟು ಹಾಕಿದ್ದೀನಿ ನೋಡ್ರಿ. ಭಾಳ ಹಾಕ್ಬೇಡ್ರಿ. ಭಾಳ ಹಾಕಿದ್ರೆ ಅದೇನಾಗ್ತದೆ, ಉಪ್ಪು ಕಟ್ಟಿ ಆಗಿಬಿಡ್ತದೆ. ಕಾಳಿನ ಪಲ್ಯ ಅಲ್ಲ, ಜಾಸ್ತಿ ಹತ್ತೋಂಗಿಲ್ಲ. ಅದಕ್ಕೆ ಬೇಕಂದ್ರೆ ನೀವು ಹಿಂದಾಗ ಬೇಕಂದ್ರೆ ಮ್ಯಾಲೆ ಹಾಕ್ಕೋಬೋದು. ಅದ್ರ ಹಾಕಿದ ಮೇಲೆ ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕಂತೇಳಿ ನೀವು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಹಿಂದಾಗ ಏನಾಗ್ಬಿಡ್ತದೆ, ತಿನ್ನೋರು ತುದ ತಿನ್ನಲಿಕ್ಕಿಲ್ಲ. ಉಪ್ಪು ಹಾಕೀನಿ. ಈಗ ಒಂದು ಸ್ವಲ್ಪ ಖಾರ ಹಾಕ್ತೀನಿ. ಇದು ಮನೆಯೊಳಗಿಂದ ಖಾರ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿದ್ದು. ಹೌದಾ, ಇದು ಮನೆಯೊಳಗೆ ಮಾಡ್ತೇನೆ ರೀ ನಾನು. ಸ್ವಲ್ಪ ಖಾರ ಪುಡಿ ಹಾಕ್ರಿ. ಆಮೇಲೆ ಕ್ವಿಕ್ ಆಗಿಬಿಡ್ತದೆ ಇದು. ನೀವು ಒಂದು ವೇಳೆ ಕುಕ್ಕರ್ನಾಗ ಇಟ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ನೀವು ಪಟ ಇದ್ರೊಳಗೆ ಹಂಗೆ ಒಂದು ಪಾತ್ರೆಯೊಳಗೆ ನೀರು ಹಾಕಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ತಾವ ಉಂಗೈದು ಬೆಂದೋ ಬಿಡ್ತಾವೆ 2 ಮಿನಿಟ್ನಾಗ. ಭಾಳ ಏನು ಬೇಕಾಗಿಲ್ಲ. ಇವತ್ತೇನಾಯ್ತು, ನನಗೆ ಇನ್ನೊಂದು ಸಪ್ರೇಟ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಕುಕ್ಕರ್ನಾಗ ಒಂದು ಇಟ್ಬಿಟ್ರೆ ಆಗಿ ಹೋಗ್ತದಂತ ಹಂಗೆ ಮಾಡಿದೆ ನಾನು. ಈಗೇನು ಮಾಡ್ತೀನಿ ನೋಡಿರಿ, ಇದು ಜೋಳದ ಹಿಟ್ಟು. ಈಗ ನೀವು ಟ್ರೈನ್ನೊಳಗದು ಊಟ ಕಟ್ಕೊಂಡು ಹೋಗ್ತಿರಲ್ಲ, ಅವಾಗ ಚಂದ ಇರ್ತದೆ, ಕೆಡೋದು ಇಲ್ಲಿದು. ಜಾಸ್ತಿ ಹೊತ್ತು ಅಂದ್ರೆ ಟ್ರಾವೆಲಿಂಗ್ ಮಾಡೋದಿದ್ರೆ ಕೆಡಬಾರ್ದಂಥ ಪಲ್ಯ ಮಾಡ್ಕೋಬೇಕಂದ್ರೆ ಚಲೋ. ಇದು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ಜೋಳದ ಹಿಟ್ಟಿಗೆ. ಸ್ವಲ್ಪ ಮಸಾಲೆ ಪುಡಿನೂ ಹಾಕಬೇಕು, ಭಾಳ ಹಾಕ್ಬಾರ್ದು ಮಸಾಲೆ ಪುಡಿ. ಉಪ್ಪು, ಖಾರ, ಮಸಾಲೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಇದು ಜೋಳದ ಹಿಟ್ಟು. ಮಸ್ತ್ ಆಗ್ತದೆ ರೀ ಇದು. ಕಡ್ಲಿ ಹಿಟ್ಟು ಜಾಸ್ತಿ ತಿನ್ನಬಾರ್ದು, ಅದಕ್ಕಂಥೇಳಿ ಇದನ್ನ ಹಾಕ್ತೀನಿ. ಇದ್ರದ್ದು ಟೇಸ್ಟ್ ಚಂದ ಬರ್ತದೆ, ಸಾಫ್ಟ್ ಆಗ್ತದೆ ಏಕ್ದಮ್ ಪಲ್ಯ, ಉದುರು ಆಗೋದಿಲ್ಲ. ಅಂದರೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಸ್ವಲ್ಪ ಹಾಕ್ಬೇಕು ನೀರು ಹಿಟ್ಟಿಗೆ.
ಗಂಟಾಗಬಾರ್ದು ಅಂಥೇಳಿ ಇಲ್ಲೇ ಮೊದಲು ನೀರು ಹಾಕಿ ಕಲಿಸ್ಕೊಂಡೆ ಮಾಡ್ಬೇಕು ಅದನ್ನ. ಹಾಗೆ ಬೇಕು ನೋಡಿರಿ 2 ಮಿನಿಟ್ನಾಗ ಅದ ಹೌದಾ. ಇದ್ರಾಗ ಬೇಕಂದ್ರೆ ನೀವು ಪನ್ನೀರ್ ಹಾಕ್ಬೋದು, ಆಮೇಲೆ ಚೀಸ್ ಇರ್ತದಲ್ಲ ಹೆರದು ಅದನ್ನು ಹಾಕ್ಬೋದು, ಕೊತ್ತಂಬರಿ. ನಾವು ಕೊತ್ತಂಬರಿ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ಯಾಕಂದ್ರೆ ಕೊತ್ತಂಬರಿ ಜಾಸ್ತಿ ಇದ್ರೆ ಪಿತ್ತಾಗ್ತದೆ, ಅದಕ್ಕೆ ನಾನೇನು ಜಾಸ್ತಿ ಕೊತ್ತಂಬರಿ ತಿನ್ನೋದಿಲ್ಲ. ಬೇಕಂದ್ರೆ ಒಣ ಕೊಬ್ಬರಿ ಹಾಕ್ಕೋಬೋದು ನೀವು ಮೇಲೆ. ಆಮೇಲೆ ಈಗ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ನೋಡಿರಿ. ಅಗದಿ ಹೌದಲ್ಲ ಅನ್ಸೋ ಮಸಾಲೆ ಪುಡಿ ಇದು. ಇದಕ್ಕೆ ದಿನ ಅದು ಸಾಂಬಾರು ಗಿಂಬಾರ ಅದು ಹಾಕ್ತೇವಲ್ಲ ಅಂಥದ್ದು ಮಸಾಲೆ. ಇದೇನು ಭಾಳ ಏನು ಸ್ಪೆಷಲ್ ಅಲ್ಲ. ನಿಮ್ಮ ಮನೆಯೊಳಗೆ ಇದ್ದದ್ದು ಹಾಕ್ಬೋದು. ಎವರೆಸ್ಟ್ ಮಸಾಲ ಇರ್ತಾವಲ್ಲ ಅವು, ಪಾವ್ ಭಾಜಿ ಮಸಾಲ, ಛೋಲೆ ಮಸಾಲ ಅಂಥವೆಲ್ಲ ಇರ್ತಾವಲ್ಲ ಅವನು ಹಾಕ್ಬೋದು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಹಸಿ ಕೊಬ್ಬರಿ ಹರಿದು ಹಾಕ್ಕೋಬೋದು, ಒಣ ಕೊಬ್ಬರಿ ಹರಿದು ಹಾಕ್ಕೋಬೋದು. ಬೇಕಂದ್ರೆ ಟೊಮೆಟೊ ಹಾಕ್ಬೋದು. ನೀವು ಬೇಯಿಸೋ ಮುಂದೆ ಟೊಮೆಟೊ ಹಾಕ್ಬಿಡ್ಬೇಕು ಇದ್ರೊಳಗೆ. ಕಡ್ಲಿ ಬೇಯಿಸಿ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಅದ್ರೊಳಗೆ ಹಾಕ್ಬಿಡ್ಬೇಕು. ಮೊದಲು ಹಾಕಬಾರ್ದು, ಯಾಕಂದ್ರೆ ಟೊಮೆಟೊ ಹುಳಿ ಇರ್ತಾವಲ್ಲ ಇವು ಲಘು ಬೇಯಂಗಿಲ್ಲ, ಮತ್ತು ಅರ್ಧಂಬರ್ಧ ಬೇಯ್ದುಬಿಡ್ತಾವೆ. ಒಗ್ಗರಣೆ ಹಾಕ್ಲಿಕ್ಕೇನು ಭಾಳ ತಿಳಿಯಂಗಿಲ್ಲ. ಆದರೆ ನೀವು ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಉಳ್ಳಾಗಡ್ಡಿ ಎಲ್ಲ ಕರಿಬೇವು ಒಂದು ಕುಕ್ಕರ್ನಾಗ ಹಾಕಿಟ್ಕೊಂಡ್ಬಿಟ್ರೆ ಜೋರಿಗೆ ಇಟ್ಟೇನೆ ನೋಡ್ರಿ 2 ಮಿನಿಟ್. ಸ್ವಲ್ಪ ಚಲೋ ಹೊತ್ನಾಗ ಅವೆಲ್ಲ ಹಿಟ್ಟೆಲ್ಲ ಬೇಯಬೇಕಲ್ಲ, ಕಚ್ಚ ಉಳಿಬಾರ್ದು, ಹಸಿ ಉಳಿಬಾರ್ದು, ಹಿಟ್ಟು ಟೇಸ್ಟ್ ಬರೋದಿಲ್ಲ. ಈಗ ನೀವು ಬಕ್ರಿಗೆ ಚಪಾತಿಗೆ ಟ್ರೈನ್ನೊಳಗೆ ಎಲ್ಲೂ ನೀವು ಗಾಡಿ ಒಳಗೆ ಊಟ ಗಿಟ್ಟ ಪಾರ್ಸಲ್ ತರಿಸೋದು ಅಂಥದ್ದೆಲ್ಲ ಮಾಡಿಬಿಟ್ರಿ, ಸರಿ ಇರೋದಿಲ್ಲ. ಯಾವ ಕೈಲಿ ಮಾಡಿರ್ತಾರೋ ಏನೋ, ಟ್ರೈನ್ನಾಗ ಇಷ್ಟು ಹೊಲಸಿರ್ತದೆ. ಅದಕ್ಕೆ ನೀವು 1 ದಿವಸ 2 ದಿವಸ ಪ್ರವಾಸ ಇತ್ತಂದ್ರೂ ಸುಧಾ ಇದಕ್ಕೇನು ಆಗೋಂಗಿಲ್ಲ. ಚಲೋ ಬೇಯಿಸಿ ಒಂದು ತಾಟ್ನಾಗ ಇಟ್ಕೊಂಡು ಡಬ್ಬಿ ಒಳಗೆ ಆರಿದ ಮೇಲೆ ಪ್ಯಾಕಿಂಗ್ ಮಾಡಿಕೊಂಡು ಆಮೇಲೆ ಹೋಗ್ಬೋದು. ಇದನ್ನು ಬಿಸಿ ಇದ್ದಾಗ ಪ್ಯಾಕ್ ಮಾಡಿಬಿಟ್ರೆ ಏನಾಗ್ಬಿಡ್ತದೆ, ಕೆಟ್ಟು ಹೋಗ್ಬಿಡ್ತಾವೆಲ್ಲ ಅಡುಗೆ. ಯಾಕಂದ್ರೆ ಟ್ರಾವೆಲಿಂಗ್ನಾಗೂ ಬಂದ ಇರ್ತದೆ ಡಬ್ಬಿ, ಹೀಗಾಗಿ ಎಲ್ಲನೂ ಕೆಟ್ಬಿಡ್ತದೆ. ಅದು ಆರೋದು ಹೊರತು ಇನ್ನೂ ಡಬ್ಬಿ ಪ್ಯಾಕಿಂಗ್ ಮಾಡಬೇಡ್ರಿ. ಈಗ ನೋಡಿರಿ ಕೊಬ್ಬರಿ ಇತ್ತು, ಖರೆ ನನಗೆ ಹೆರಿಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ. ಈಗ ಹೆಂಗಾಗಿದೆ ನೋಡ್ರಿ, ಹೌದಾ. ಇದಕ್ಕೆ ಬ್ಲ್ಯಾಕ್ ಚನಾ ಅಂತಾರೆ, ಲಾಲ್ ಚನಾ ಅಂತಾರೆ, ಇಲ್ಲ ಅಂತಂದ್ರೆ ವೈಟ್ ಚನಾ ಅಂತೂ ಬರ್ತಾವೆ, ಛೋಲೆ, ಅವಕ್ಕೆ ಛೋಲೆ ಅಂತಾರೆ. ಇದಕ್ಕೆ ಚನಾ ಅಂತಾರೆ. ಕೆಂಪು ಕಡ್ಲಿ, ಬಿಳೆ ಕಡ್ಲಿ, ಹಂಗೆ 2 ಇರ್ತಾವೆ. ಅದೇ ನೋಡ್ರಿ, ಚಪಾತಿ ಭಕ್ರಿಗೆ ಎಲ್ಲದಕ್ಕೂ ಹಚ್ಕೋಬೋದು ರೀ. ಇದ್ರ ಮೇಲೆ ಒಣ ಕೊಬ್ಬರಿ ಹಾಕ್ರಿ ಹೆರದು, ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಾಕ್ರಿ. ಈಗ ನೀವೇನು ಮಾಡಿರಿ, ನೀವು ಪ್ರಾಕ್ಟಿಕಲಿ ಮಾಡಿ ನೋಡಿರಿ, ಆಮೇಲೆ ಅದ್ರದ್ದು ಹೆಂಗೆ ರಿಸಲ್ಟ್ ಅಂತ ನನಗೆ ಹೇಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಇನ್ನೂ ಹೊಸದು ಏನಾರ ಹೇಳ್ಕೊಡ್ತೀನಿ. ಆದರೆ ನೀವು ಮಾಡಿ ನನಗೆ ಮತ್ತೆ ಕಮೆಂಟ್ಸ್ ಹಾಕ್ರಿ, ಸರಿಯಾಗಿದೋ ಇಲ್ಲೋ, ನಿಮ್ಗೆ ಹೆಂಗೆ ಬಂತು ಟೇಸ್ಟು. ಈಗ ನಾನು ಟೇಸ್ಟ್ ನೋಡ್ತೀನಿ ನೋಡಿರಿ, ಭಾಳ ಬಿಸಿ ಅದ. ಓಕೆ, ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟ್ ಬಿದ್ದದ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದು ಮಾಡಿದ್ದೆ, ಉಪ್ಪು ಕಟ್ಟಿನ ಆಗ್ತಿರ್ತದೆ, ಆದ್ರೇನಿಲ್ಲ, ಬರೋಬರಾಗ್ಯದ. ಈಗ ಊಟ ಕೊಡೋಣಂತ ಬರ್ರಿ, ಎಲ್ಲರೂ ಬರ್ರಿ ನಮ್ಮ ಮನೆಗೆ ಊಟ ಮಾಡೋಣಂತ. ನೀವು ಮಾಡಿ ನನಗೆ ಯಾವಾಗ ಹೇಳ್ತೀರಿ ಅಂತ ತಿಳಿಸ್ರಿ. ಥ್ಯಾಂಕ್ ಯು, ನಮಸ್ಕಾರ.